ಮನದಾಗ ವಿಚಾರ ಮಾಡ್ದ ನೀರಡಿಸಿಗೆ ಆದಂಗ ಕಾಣ್ತಾವ ಅಂದವಾಗ ಜಿಯ 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 ನೀರಡಿಸಿಗೆ ಆದಂಗ ಕಾಣ್ತಾವಂತ ಮಡವಿಗೆ ಕರೆದುಕೊಂಡು ಏನ್ ಮಾಡಿದ್ರಿಪ್ಪ ಶಾಣ್ರು? 4 ಹರಿವಿ ಖರೀದಿ ಮಾಡಿ ತಂದ ಇಟ್ಟ ಹೊಲದಾಗ ಮತ್ತೇನ್ ಮಾಡ್ತಾರ್ರಿ? ಸುತ್ತ 4 ಮೂಲಿಗೆ ನೀರ ಹಾಕಿ ಸುರುವಿದ ಆವಾಗ ಇವ್ರಿಗೆ ಗಂಡ ಹೆಂಡತಿ ಅಂತಾರ ತಮ್ಮ ಭೂಲೋಕದ ಒಳಗ ಗಂಡಗ ಅಡ್ಡ ಮಾತಾಡಲಿಲ್ಲ ಹರಿವಿ ತಗೊಂಡು ಬಂದು ತಾಯಿ ಇಬ್ರು ಕೂಡಿ ನೀರ ಇವರು ಸುರವಿದರದರಾಗ ಜಿಯ 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 ನೀರು ಸುರುವಿ ಬಿಟ್ಟು ಮುಂದ ಎಲ್ಲರ ಜ್ವಾಲ ಪೈದ್ರು ಆಗ ಆದ್ರೂ ಹೌದು ಹೌದು ನಮ್ಮ ಶರಣ ಬಸವ ಜನಸಿ ಬಂದ್ರು ಅರಳಗುಂಡಿಗಾಗ ಮುಂದ ಶರಣ ಬಸವ ಅಣ್ಣ ತಮ್ರು ಮಾಡ್ತಾರೆ ಹಂಗ ತಮ್ಮ 3 ಮಂದಿ ಅಣ್ಣ ತಮ್ರು ಇದ್ರು ಆವಾಗ ನೊಪ್ಪಿಗೆ ಬಂದಿದ್ರು ತಾಯಿ ತಂದಿ ಶರಬಸವೇಶ್ವರರು ಆಗ ಪ್ರಾಯಕ ಬಂದ್ರು ಮದುವೆ ಮಾಡಿದರಾವಾಗ ಜಿಯ 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 ಮಾಧವಿ ಎಂಬು ಕನ್ಯಾ ತೆಗೆದು ಮದುವೆ ಮಾಡಿದ್ರು ಶರಣರಿಗೆ ಹೌದಲ್ರಿ? ಹೇ ಯಾವತ್ತು ಶಿವಜನ ಮಾಡೋರು ಕೂತು ಮನೆಯಾಗ ಮತ್ತೇನ್ ಆದ್ರಿ? ತಮ್ಮ ಬ್ಯಾನಿಯಾಯಿತು ಅಣ್ಣನ ಹೆಂಡತಿ ಹಿರಿಯ ತೆಗೀಗ ಸಣ್ಣ ಮೈದುರೊಳಗನಿಗೆ ಕುತ್ತ ತಿಂದು ಏರದ ನೆತ್ತೀಗ ನಿಮ್ಮವರಿಗೆ ನೀ ಹೇಳ ತಂಗಿ ನಮ್ಮವರಿಗೆ ನಾ ಹೇಳ್ತೀನಿ ಹೇಳಿ ಕೇಳಿ ಬ್ಯಾರೆ ಅದನ್ನು ಖಚಿತ ನಾಳೆಗ ಜಿಯ 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 ಮುಂದೆ ಕದನ ತೆಗೆದು ಇವರು ಪಂಚರಿಗೆ ಕರೆಸಿಕೊಂಡ್ರು ಏನ್ ಮಾಡ್ತಾ ಇದ್ರಿ? ಈ ಶರಣ ಬಸವ ಹೇಳತಾನ ಅಣ್ಣ ತಮ್ಮರಿಗ ಏನಂತ ಹೇಳ್ತಾರೆ ಅವರು? ಸುಮ್ಮನೆ ಕದನ ಯಾಕ ತೆಗಿತೀರಿ ನೀವು ಕೂತು ಮನೆಯಾಗ ನೀವು ಕೊಟ್ಟಿದ್ದು ತೋಳಿಕೆ ತಯಾರದೀನಿ ಮನೆಯಾಗ ಏನ್ ಮಾಡಿದವರು ಶರಣ ಬಸವೇಶ್ವರರು ಸದತ್ತ ಶಿವಧ್ಯಾನ ಮಾಡ್ತಿದ್ರು ಹೌದಲ್ರಿ? ಶಿವಧ್ಯಾನ ಮಾಡುವಂತ ಸಮಯದೊಳಗೆ ಅಣ್ಣನ ಹೆಂಡತಿ ಏನಂತಾಳ ಏನಂತಳ್ರಿ? ಈ ಸಣ್ಣ ಮೈದುನ ನೆಗಣಿಗೆ ಕೂತು ತಿಂದು ನೆತ್ತಿಗೆರೆದ ಹೌದು ಹೌದು ಇವರಿಗೆ ಬ್ಯಾರೆ ಮಾಡಿ ಕೊಟ್ಟು ಬಿಡು ಅಂದ್ರೆ ಶಿವಧ್ಯಾನ ಮಾಡೋದು ಗುರ್ತಕ್ಕದ ಭಜನಾ ಮಾಡ್ಕೊತ ಹ್ಯಾಂಗ್ ಕುಂದಿರ್ತಾನ ನೋಡು ಅಂದ್ರು ಹೌದಲ್ರಿ? ಅವಾಗ ಏನಾಗ್ತದೆ ಮುಂದ? ಇವ ಭಜನೆ ಮಾಡ್ಕೊತ ಕೂತ್ರ ಇಲ್ಲಿ ಹೊಲ ದುಡಿಯವ್ರು ಯಾರು ಇಲ್ಲಿ ಹೌದು ಅವ್ರು ಏನ್ ಮಾಡಿದ್ರು ಬೀಳಕ ಮನಿ ಹಳಿ ಎತ್ಗಳು ಕೊಟ್ರು ಶರಣ ಬಸವೇಶ್ವರ್ಗ ಕರ್ಕಿ ಹೊಲ ಇಟ್ರು ಪಾಲಿಜಿ ಹೌದು ಹೌದು ಮಾಡ ಶಿವಧ್ಯಾನಿಗೆ ಗುರ್ತಕ್ಕದ ಹೇಳಿ ಬ್ಯಾರೆ ಮಾಡಿ ಕೊಟ್ರು ಅವ ಅಂತ ಆಸ್ತಿ ಕೊಟ್ಟರು ಕೂಡ ತನ್ನ ಶಿವಧ್ಯಾನ ನುಡಿಯುವುದು ಬಿಡಲೇ ಇಲ್ಲ ಶರಣ ಬಸವೇಶ್ವರ ಹೌದು ಹೌದು ಸತತ ಶಿವಧ್ಯಾನ ಮಾಡ್ಲಕ್ಕತ್ತ ಅದೇ ಕರಿಕಿ ಹೊಲನೇ ಹೋಗಿ ಕುಂಟಿ ಹೊಡೆದೆಲ್ಲ ಕರಿಕಿ ನಿಖಾಲ್ ಮಾಡ್ದ ಹೆಂಗ ನಿಖಾಲ್ ಮಾಡ್ದ ಗುರ್ತೈತೇನು ಅದೇ ಹೆಂಗ್ರಿ ಮಾಸ್ತರ? ನಾವು ನೇಗಿಲಿ ಹೊಡೆದ್ರೆ ನಿಖಾಲ್ ಆಗಂಗಿಲ್ಲ ಬರೇ ಮ್ಯಾಗ ನಿಂತು ಕುಂಟಿ ಹೊಡೆದ್ರೆ ನಿಖಾಲ್ ಆಯ್ತು ಅವನ ಕರಿಕಿ ಕೈಯಾಗ ಹೌದು ಹೌದು ಯಾಕಂದ್ರೆ ದೊಡ್ಡ ಮಹಾತ್ಮರಿದ್ರು ಅವರು ಇವ್ರೇನು ತಿಳ್ಕೊಂಡಿದ್ರು ಇವ ಬರೇ ಸುಮ್ಮ ಶಿವಧ್ಯಾನ ಮಾಡಿ ಭಜನಾ ಮಾಡಿ ಮುಗುಳ್ತನ ಮಾಡಿ ಇವ ಕೂತು ತಿನ್ಬೇಕಂತ ಗಟ್ಟಿ ಅಭಿಷಾನ ಅಂತ ಇವ್ರು ತಿಳ್ಕೊಂಡು ಬಿಟ್ರು ಮನ್ಯಾಗ ಹೌದಲ್ರಿ? ಅವ ಏನು ಸಾಗ್ ಮಾಡಿಬಿಟ್ಟು ನೋಡು ಕರಿಕಿ ಎಲ್ಲ ನಿಖಾಲ್ ಮಾಡಿ ಒಬ್ಬಂಗ ಕರೆದು ಹೇಳ್ತಾನ ಏನ್ ಹೇಳ್ತಾರಿ? ನನಗರ್ದ ನಿನಗರ್ದ ಪಾಲ ಮಾಡೋನು ಬಿತ್ತಿ ಕೊಟ್ಟು ಬಿಡ್ತೀನಿ ನೀನೇ ಹೊಲಗೊಳ್ದಾಗ ಅಲ್ಲೇ ಕೆಲಸ ಮಾಡ್ಕೋತಿರಾಕತ್ತಿ ಅಂತ ಶರಣ ಬಸವೇಶ್ವರ ಹೌದು ಹೌದು ಯಾಕಾಗಲ್ಲ ರಾತ್ರಿ ಅಂದ ಪಟ್ಟು ಬಿಟ್ಟ ಮುಂದೆ ಬಿತ್ತಿ ಬಂದ ಮುಂದೆ ಯಾವ ಪ್ರಕಾರವಾಗಿ ಕಂಕಿ ಒಳಗೆ ರಾಶಿ ಮಾಡ್ತಾನಿವ ಹೌದು ಅಂತಿಂಥವ್ರು ಮಹಾತ್ಮರು ಈ ಭರತ ಖಂಡದಲ್ಲಿ ಕರ್ನಾಟಕದಾಗ ಆಗೋಗ್ಯಾರ ಒಬ್ಬರದ್ರೆ ಹೇಳ್ಯಾರ ಹೆಣ್ಮಕ್ಳು ಬರೇ ನಾನು ಬೇಯ್ದೊಟ್ಟು ಕಲ್ತಾವ್ ನೋಡು ಹಂಗಾಯ್ತು ರಾಮ್ ಹಿಂಗೆ ಮಾಡ್ದ ಏನು ಕೇಳಿಲ್ಲ ಅವ್ರು ಹುಟ್ಟುವುದು ಹೌದು ಹೌದು ಆಧಾರ್ ಖರ್ಚು ಒಂದು ತೊಗೊಂಡು ಒಂದು ದಂಡಿಗೆ ಹಚ್ಚಲತ್ತೀನಿ ನಿನಗೆ ಎಂತಲ್ಲಿ ಒಂದು ಹಚ್ಚ ತಂಗಿ ಭಾಳ ಗಡಬಡ ಬಿತ್ತಲ್ರಿ ಗಡಬಡ ಬಿದ್ರಿ ಇಲ್ಲಿ ಬಿಡವ್ರು ಯಾರದಾರ ಹೌದು ಈ ಮುಂದೆ ಬ್ಯಾರಿ
ಶರಣ ಬಸವ ಹೌದು ಏ ಕರಿಕಿ ಹೊಲದಾಗ ಬೆಳಿ ಮಾತ್ರ ಬತ್ತು ಆವಾಗ ಮತ್ತೇನಾದ್ರಿ ಹೊಲದ ತುಂಬಾ ಸೀದ್ನೆ ಆಯಿತು ಶರಣ ಬಂದ ಹೊಲದಾಗ ಇವ ಹೊಲದ ಸುತ್ತ ಬೇಲಿ ತಮ್ಮ ಹಚ್ಚಿದವಾಗ ಶರಣ ಬಸವ ಅಂತಾನ ಹಚ್ಚಿದ ಬೇಲಿ ಕಿತ್ತಿ ಬಗೆಯ ಹೊಕ್ಕಿದ್ರ ದನ ಹೊಡಿಬ್ಯಾಡ ನನ್ನ ಹೊಲದಾಗ ಜಿಯ 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 ಹೊಲ ಮಾಡ್ದವ ಅಂತಾನ ತಲಿ ಕೆಟ್ಟೈತಿ ನಿನಗ ಯಾಂಗ್ರಪ್ಪ ಅಲ್ಲ ಹಚ್ಚಿದ ಬೇಲಿ ಹ್ಯಾಂಗ ಕಿತಿಲಿ ಅಂದ ಶರಣರಿಗ ಹೌದು ಆಗ ಶರಣ ಬಸವ ಹೇಳತಾನ ಹೊಲ ಮಾಡ್ದವಾಗ ನೀನು ಹಗ್ಗ ಹಾಕಿ ಬೆಳಿನಿ ಹಸದು ಅಂದವಾಗ ಬೆಳಿ ಹಂಚುವ ಅಂಡ ಬಿಡು ನನ್ನ ಪಾಲಿದ ಬೇಲಿ ತೆಗಿ ಶಿರೆದನ ತಿಲ್ಲಿ ಬಂದು ನನ್ನ ಹೊಲದಾಗ ಜಿಯ 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 ಹಚ್ಚಿದ ಬೇಲಿ ಕಿತ್ತಿ ಬಗದ ಸಿರೆದನ ಮೈದು ನಡೆದು ಹೌದಲ್ರಿ ಊರ ಜನ ಮಾತದ ಕತ್ರು ತಲಿ ಕೆಟ್ಟದಿವರೀಗ ಏನಂತಾರ್ರಿ ಅವರು ಹೊಲದ ತುಂಬಾ ಸೀಟ್ಲಿ ಆಗಿದ್ದು ಎಲ್ಲ ಕೆಡಿಸಿದ ಹೊಲದಾಗ ಎಲ್ಲ ಹಕ್ಕಿ ಪಕ್ಷಿಗಳು ಬಂದು ಶರಣರ ಹೊಲದಾಗ ಹಕ್ಕಿ ಒದರುದು ನೋಡಿ ಶರಣ ಮನದಾಗ ವಿಚಾರ ಮಾಡ್ದ ನೀರಡಿಸಿಗೆ ಆದಂಗ ಕಾಣ್ತಾವ ಅಂದವಾಗ ಜಿಯ 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 ನೀರಡಿಸಿಗೆ ಆದಂಗ ಕಾಣ್ತಾವಂತ ಮಡವಿಗೆ ಕರೆದುಕೊಂಡು ಏನ್ ಮಾಡಿದ್ರಿಪ್ಪ ಶಾಣ್ರು 4 ಹರಿವಿ ಖರೀದಿ ಮಾಡಿ ತಂದ ಇಟ್ಟ ಹೊಲದಾಗ ಮತ್ತೇನ್ ಮಾಡ್ತಾರ್ರಿ ಸುತ್ತ 4 ಮೂಲಿಗೆ ನೀರ ಹಾಕಿ ಸುರುವಿದ ಆವಾಗ ಇವ್ರಿಗೆ ಗಂಡ ಹೆಂಡತಿ ಅಂತಾರ ತಮ್ಮ ಭೂಲೋಕದ ಒಳಗ ಗಂಡಗ ಅಡ್ಡ ಮಾತಾಡಲಿಲ್ಲ ಹರಿವಿ ತಗೊಂಡು ಬಂದು ತಾಯಿ ಇಬ್ರು ಕೂಡಿ ನೀರ ಇವರು ಸುರಬಿದರದರಾಗ ಜಿಯ 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 ನೀರು ಸುರುವಿ ಬಿಟ್ಟು ಮುಂದ ಎಲ್ಲರ ಜ್ವಾಳ ಕೊಯ್ದ್ರು ಆಗ ಮತ್ತೇನ್ ಮಾಡಿದ್ರಿ ಈ ಶರಣ ಬಸವನ ಒಂದೇ ಹೊಲ ಉಳಿತು ಆವಾಗ ಹೌದು ಇನ್ನ ನಾನು ಜ್ವಾಳ ಕೊಯ್ಸ್ಬೇಕಂತ ನಡೆದ ಊರಾಗ ಇನ್ನ ಜ್ವಾಳ ಕೊಯ್ಸ್ಲಕ ಕೂಲಿ ಹೇಳಾಗ ಹೋಗ್ಯಾನ ಊರಾಗ ನರಮನೆಯವರು ಊರನವರು ಶರಣ ಬಸವಗಂತಾರ ನಿನಗೆ ತಿನ್ನಕ ಜ್ವಾಳ ಇಲ್ಲ ನಿನ್ನ ಮನ್ಯಾಗ ಜಿಯ 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 ನಿನಗೆ ತಿನ್ನಕ ಜ್ವಾಳ ಇಲ್ಲ ನಮಗೇನ ಕೂಲಿ ಕೊಡ್ತಿ ಹೌದು ಹೌದು ಏನ್ ಮಾಡಿದ್ರಿ ಇನ್ನ ನಾವು ಕೊಯ್ಲಕ ಬರುವುದಿಲ್ಲ ಅಂತ ಅಂದ್ರು ಶರಣ ಬಸವರಿಗ ಹೌದು ಎಂಟಕ ಮುದಿತರು ಊಟ ಮಾಡಿ ಕೂತಿದ್ರು ಕಟ್ಟಿಗೆ ಮ್ಯಾಗ ನಿಮಗ ಒಮ್ಮನ ಜ್ವಾಳ ಕೊಡ್ತೀನಿ ಅಂದ ಹಳಿಯ ಮುದಿತರಿಗ ಒಮ್ಮನ ಜ್ವಾಳ ಒಬ್ಬೊಬ್ಬರಿಗೆ ಅಂತ ಶರಣ ಬಸವ ಹೇಳಿದ ಕೂಲ್ ಮನ್ಯಾಗ ಕೂತೇನು ಮಾಡುನು ತಂಗಿ ಹೋಗುನು ನಾಳೆಗ ಜಿಯ 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 ಒಂದೇ ದಿನದ ಜ್ವಾಳ ಕೊಯ್ದು ಮರು ದಿವಸ ಮುರಿತಾರ ಹೌದು ಹೌದು ಏನ್ ಮಾಡ್ತಾರಿ ಬರೇ ಕಂಕಿ ಇದ್ದು ಒಂದು ಕಾಳ ಕಾಲಿಲ್ಲಿವರೀಗ ಹೌದಲ್ರಿಪ್ಪ ಆಗ ಉಡಿತೇನೆ ಹಾಕ್ತೀನಿ ಬರ್ರಿ ಶರಣ ಕರದ ಇವರೀಗ ಯಪ್ಪ ಕೂಲಿ ಕೊಟ್ರ ಸಾಕು ಉಡಿತೀನಿ ಬೇಕಾಗಿಲ್ಲ ನಮಗ
ತಗೊಂಡು ಏನ ಮಾಡುನು ಅಂತಾರ ಆವಾಗ ಜಿಯ 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 ಕಂಕಿ ತಗೊಂಡ ಏನ ಮಾಡ್ಲಿ ಶರಣ ಬಸವ ಹೇಳತಾನ ಏನ್ ಹೇಳ್ತಾನ್ರಿ ಅಂತಾರೆ. ಹೊಚ್ಚಿ ನಿಮಗ ತಿಳಿದಿಲ್ಲ ಸುಮ್ಮ ಹಾಕುರಿ ಹೊಡೆದಾಗ ಹೌದಲ್ರಿಪ್ಪ ನನ್ನ ಭಗವಂತ ಕೂಡ ಬ್ಯಾರೆ ನಾನು ಗುರುತಿಲ್ಲ ನಿಮಗ ನಿಮ್ಮ ಕೂಲಿ ನಾಳೆ ಕೊಡ್ತೀನಿ ಸುಮ್ಮ ತಗೋರಿ ಆವಾಗ ಶರಣ ಬಸವೇಶ್ವರರು ಜೋರಿನಿಂದ ಉಡಿತೀನಿ ಹಾಕಿದ್ರು ಗಂಟ ಕೊಟ್ಟು ಹೊತ್ತಗೊಂಡ್ರು ತಮ್ಮ ತಲೆ ಮ್ಯಾಗ ಜಿಯ 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 ಗಂಟ ಕಟ್ಟಿ ತಲೆ ಮ್ಯಾಗ ಹೊತ್ತು ಹಗರಿತ್ತು ತಲೆ ಮೇಲೆ ಮನೆ ಸಲೆ ಬಂತು ಗಂಟ ವಜ್ಜಿ ನಡೀತು ಆವಾಗ ಹೌದಲ್ರಿ ವಜ್ಜಿಯಾಗಿ ಮುದುಕರು ಗಂಟ ಬಗದ್ರು ಅಂಗಲಾಗ ಬಿಚ್ಚಿ ನೋಡಿದಾಗ ಮುತ್ತ ಪುಣಸ್ದಂಗ ಜ್ವಾಲ ಇತ್ತು ಅದರಾಗ ಒಂಟಟ ಮುದುಕರು ತಲೆ ಬಡದ್ರ ಎಂಟಟ ಮಾನ ಜ್ವಾಲ ಹೊಂಟು ಇದರಾಗೆ ಕೂಲಿ ಕೊಟ್ಟ ಸಾಕವ್ವ ನಮಗ ಜಿಯ 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 ಮಂಡ್ಯ ಎತ್ತುಗಳು ಬಿಚ್ಚಿ ತಂದು ಹಂತಿಯ ಹೂಡಿದನು ಹೌದು. ಏನಾದ್ರಿ ಈ ಕಂಕಿ ಒಳಗೆ ತಿರುಗಾಡಕತ್ತು ಎತ್ತುಗಳಾವಾಗ ಹೌದಲ್ರಿಪ್ಪ ನನ್ನ ದಯಾಕರಣ ಭಗವಂತ ನೋಡ್ದ ಶರಣರಿಗ ಒಳಗ ಮುತ್ತ ಸುರಿದ ಜ್ವಾಲ ಸುರಿಲ ಕತ್ತು ಅದರಾಗ ಬಿಸಿರು ಎದುಗಳಿಗೆ ಹೊರಗೆ ಬರ್ಲಕ್ಕ ಬರದಷ್ಟು ಮದ ಬಿತ್ತು ಸಾವಿರಾರ ರಾಶಿ ಮಾಡ್ದ ಕಂಕಿಯ ಒಳಗ ಜಿಯ 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 ಸಾವಿರ ಗಟ್ಟಲೆ ರಾಶಿ ಮಾಡ್ದ ಬೇಡ್ಕೊಳ್ಳೋರು ಬಂದ್ರು ಅಲ್ಲಿ ಮತ್ತೇನ್ ಮಾಡ್ತಾರೆ ಅವರು ಶರಣ ಬಸವ ಹೇಳತಾನ ತಮ್ಮ ಬೇಡೋರಿಗ ಏನಂತಾನ್ರಿಪ್ಪ ನಿಮಗ ಎಷ್ಟ ಹೊರತಿರಿ ಅಷ್ಟೇ ಹೊತ್ಕೊಂಡು ಹೋಗ್ರಿ ಮನಿ ಕಡಿಗ ನನಗ ದಾನ ಮಾಡಿ ಸಾಕಾಗೈತಿ ಮನಗ ಹೊಲದಾಗ ಅವೇ ಜ್ವಾಲ ತಗೊಂಡು ಬಂದು ದಾಸೋಗಿಟ್ಟು ಶರಣ ಬಸವ ಆಗಿಂದ ದಾಸೋಗೈತಿ ಹಿಂದಿನವರೆಗ ಜಿಯ 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 ದಾಸೋಗಿಟ್ಟು ಊಟ ಮಾಡಿಸಿ ಅರಗುಂಡಿಗೆ ಬಿಡಬೇಕಂದ್ರು ಹೌದು ಹೌದು ಏನಾಗ್ರಿ ಕ್ವಾಮಳ ಮ್ಯಾಗ ಹರವಳ ಮ್ಯಾಗ ಹಾಸ್ಯ ನಡೆದಾರ ಆವಾಗ ಮತ್ತೇನ್ ಮಾಡಿದ್ರು ಪರ್ತ ಬಾಲಕ ಮಠ ಮಾಡಿದ್ರು ಶರಣ ಬಸವರ ಆವಾಗ 25 ಚೀಲ ಜ್ವಾಳ ಸಾಲ ತೆಗದಾವಾಗ 25 ಚೀಲ ಜ್ವಾಳ ಸಾಲ ತೆಗೆದು ಊಟ ಮಾಡುದ ಮುಂದಲ್ಲಿ ದೇಶಪಾಂಡೆರು ಬಂದಾರಲ್ಲೀಗ ಜಿಯ 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 ದೊಡ್ಡ ಬಗೌಡ್ರು ಬಂದು ಈ ಶರಣ ಬಸವನ ಪಾದಕ್ಕೆ ಬಿದ್ರು ಏನ್ ನೋಡ್ರು ಗುರುವೇ ನಮ್ಮ ಊರಿಗೆ ಕಾಲ ನೀವು ಇಡಬೇಕಾವಾಗ ಮತ್ತಂಗ್ರಿ ಶರಣ ಬಸವ ಅಂದ್ರು ಸೋಮವಾರ ಬರ್ತೀನಿ ನಾಳೀಗ ಇವ ಸಾಲ ಕೊಟ್ಟವನು ಎದಿ ಒಡಿತು ಮಾಡೋದು ಹ್ಯಾಂಗ ಸೋಮವಾರ ಬರ್ತೀನಿ ಅಂತ ಹೇಳಿದರು ಶರಣ ಬಸವ ಸಾಲ ಕೊಟ್ಟವ ಸಾಲ ಬೇಡದ ಶರಣ ಬಸವರಿಗ ಜಿಯ 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 ನೀವು ಮುಂದೆ ಹೋದ ಬಳಿಕ ನಮ್ಮ ಸಾಲ ಕೊಡೋರು ಯಾರು ಮಾವುದ್ರಪ್ಪ ಶರಣ ಬಸವ ಅಂದ ಇದೊಂದು ಕಿರಿಕಿರಿ ಆಯ್ತಲ್ಲೋ ನನಗ ಹೌದು ಅವನ ಸಲವಾಗಿ ಸಾಲ ಮಾಡಿನೇ ಅವನೇ ಕೊಡ್ತಾನ ನಾಳೀಗ ಅವ ಕೊಡ್ಲಿಕ್ಕಂದ್ರ ಇಲ್ಲೇ ಇರ್ತೀನಿ ಪರ್ತಾಬಾದಾಗ ಸ್ವತಃ ಭಗವಂತೆ ಇಳಿದು ಬಂದು
ತಮ್ಮ ಶರಣ ಬಸವನ ಅಂಗಿ ಹಾಕಿದ ಕೇಳು ರಾತ್ರಿಯಾಗ ಜಿಯ 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 ಯಾಕಂದ್ರೆ ನಿಮ್ಮ ಶಿವ ಏನ್ ಮಾಡ್ಯಾನಂತ ಹೇಳಿದಿ ಹೌದಲ್ರಿ ಮತ್ತ ಆಧಾರನೇ ಚಿನ್ನ ಇದಕ್ಕ ಹೌದು ಹೌದು ಅಂತ ಸಾಲ ಮಾಡಿ ಎಲ್ಲರೂ ಭಕ್ತರಿಗೆ ಊಟ ಮಾಡಿಸಿದ್ರು ಶರಣಬಸವೇಶ್ವರು ಈ ಶರಣಬಸವೇಶ್ವರ ಸಾಲ ಸ್ವತಃ ಭಗವಂತ ಕೊಟ್ಟವನ ಪರ್ತಾಬಾದ್ನಾಗ ಹೌದು ಹೌದು ಈ ಸಾಲ ಕೊಟ್ಟಿಂದ ಮುಂಜಾನೆ ಎದ್ದು ಪರ್ತಾಬಾದ್ಗೆ ಹೋಗ್ತಾರೆ ಯಾರು ಪರ್ತಾಬಾದ್ನಿಂದ ಕಲಬುರಗಿಗೆ ಹೋಗ್ತಾರೆ ಮುಂದೆ ಕಲಬುರಗಿ ಶರಣಬಸವೇಶ್ವರ ಅಂತ ನಾಮ ಪಡ್ತಾರೆ ಹೌದಲ್ರಿ ಮತ್ತೆ ಇದು ಸುಳ್ಳದ ನಾ ಹೇಳ್ದ ಅದೇ ಅದಲ್ರಿ ಹಂಗ ನೀವು ಉದಾರ ಯಾರಿಗೆ ಮಾಡಿರೋದು ನಾ ಕೇಳಿದೀನಿ ನಮ್ಮ ದ್ಯಾಮವಾಗ ದುರ್ಗವಾಗ ಹೌದು ಹೌದು ಹೊಂದಾಣಿಕೆ ಮೊದಲು ಮಾಡ್ಕೋ ಒತ್ತಾಟ್ರ ದಂಡಿಗೆ ಹಚ್ಚ ಶಿವ ಏನ್ ಮಾಡ್ಯಾನಂತೀನಿ ಒಂದೇ ಪ್ರಶ್ನೆ ಕೇಳ್ಕೊತ ಬಂದಿರಿ ಮಾಡಿದ್ದೆ ಹೇಳ್ಕೊತ ಹೊಂಟಿನ ಹೌದು ಇಂಥದ್ದು ಮತ್ತೆ ಇದು ದೇಣೆ ಕೊಡ್ತೀವಿ ನೀ ಕೊಡ್ತಿದ್ದೀವಿ 1,000 ಕೊಡು ಅಂದ್ರೆ ಯಾರಿಗೆ ಯಾರು ಕೂಡ ಇಲ್ರಿ 25 ಚೀಲ ಜ್ವಾಳ ಸಾಲ ತೆಗೆದಿದ್ರು ಶರಣಬಸವೇಶ್ವರ ಪ್ರತಾಪಾದ್ನ್ಯಾಗ ಹೌದಲ್ಲ ಸ್ವತಃ ಭಗವಂತನೇ ತಳಗಿಳಿದು ಬಂದು ಶರಣಬಸವೇಶ್ವರ ಅಂಗಿ ಹಾಕಿ ವೇಷವನ್ನು ಧರಿಸಿಕೊಂಡು ಎಣಿಸಿಕೊಟ್ಟು ಋಣಮುಕ್ತವನ್ನು ಮಾಡಿದ ಮುಂಜಾನೆದ್ದು ಶರಣಬಸವೇಶ್ವರ ಕಲಬುರಗಿ ಹೋಗ್ತಾರೆ ಹೌದಲ್ರಿ ಇದು ಪುರಾಣ ಲೇಖದೊಳಗೆ ಹಿಂಗದ ಹೌದು ಮುಂದೆ ಇವ್ರು ಯಾವ ಪಾವಾಡ ಮಾಡ್ತಾರೆ ಹೇಳ್ತೀನಿ ತಾವು ಶಾಂತಿ ತಿಂದು ಗೊತ್ತಿಲ್ಲ ಆರಾಮ ಗೊತ್ತಿಲ್ಲ ಭಕ್ತರಿಗೆ ಶಿವನು ಕಾಯ್ದ ಭಕ್ತರಿಗೂ ಧಾರ ಮಾಡದ ಹೌದು ಶಿವ ಇಲ್ಲ ಅಂದವ ತಮ್ಮ ಎರ್ತ ಸತ್ತನ ಜಗದಾಗ ಶಿವ ಇದ್ರೆ ತಾಯಿ ತಂದಿಗೆ ರಚನೆ ಮಾಡಿದ್ದ ನಮಗ ತಾಯಿ ತಂದಿ ಜೋಪನ ಮಾಡ್ಯಾರ ತಿಳ್ಕೋಚ ಮಂಗ ಶರಣ ಬಸವರ ಸಾಲ ಬಂದು ಸಾಕ್ಷಾತ್ ಶಿವ ಕೊಟ್ಟ ಮುಂಜಾನೆ ಎದ್ದು ಪರತ ಪಾವತಿ ನೋಡ್ತಾನ ಅವಾಗ ಜಿಯ 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 ಪರತ ಪಾವತಿ ತಗೊಂಡು ಮತ್ತ ಸೌಕನಲ್ಲಿ ಹೋದ ಶರಣ ಹೌದಲ್ರಿ ನಿನ್ನ ರೊಕ್ಕ ಮುಟ್ಟಿತಿಲ್ಲ ಅಂದ ಕೇಳೋ ಸೌಕಾರಗ ಅವಾಗ ಏನಂತಾರಿಪ್ಪ ಗುರುವೇ ಬ್ಯಾಡ ಅಂದ್ರು ರಾತ್ರಿ ನೀವು ಕೊಟ್ಟಿರಿ ನನಗ ಅದ್ರಾಗ 2,000 ಹೆಚ್ಚಿಗೆ ಬಂದವು ತಗೊಂಡವನೀಗ ಅದೇ ಜೋಳಿಗೆ ಹಾಯ್ಕೊಂಡು ಉತ್ತರಕ್ಕ ಮುಖ ಮಾಡ್ದ ಹೋಗಿಯ ಕಾಲ ಇಟ್ಟ ಕಲಬುರಗಿ ಒಳಗ ಜಿಯ 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 ಕಲಬುರಗಿಗೆ ಕಾಲ ಇಟ್ಟ ದೇಶಪಾಂಡರ ಮನಿತಾನದಾಗ ಅಲ್ಲಿ ಏನ್ ಮಾಡಿದ್ರಿ ಅವರು ಅವರಿಗೆ ಕ್ಷಯ ರೋಗ ಇತ್ತು ತಮ್ಮ ಅವರ ಮಡದಿಗ ಅದನ್ನ ಏನ್ ಮಾಡಿದ್ರಿಪ್ಪ ಮಾನ್ಯ ತಪಶ್ರೀ ಮಾಡಿದ ಮಹಾತ್ಮ ತಲೆ ಮ್ಯಾಗ ಕೈಯ ಇಟ್ಟಾಗ ಆ ಕ್ಷಯ ರೋಗ ನಿವಾರಣೆ ಆಯಿತು ಕೇಳು ಆವಾಗ ಎಲ್ಲಿಗೆ ಹೋಗುದು ಬ್ಯಾಡ ಗುರ್ರಿವೆ ನಮ್ಮ ಮನೆನೇ ಮಠ ಆಗಲಿ ಇಲ್ಲೇ ಇರಬೇಕು ಅಂದ ಇದೇ ಜಾಗೀಗ ಜಿಯ 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 ಅಲ್ಲೇ ಮಠ ಮಾಡಿ ಉಳಿದ್ರು ಹಗಲು ರಾತ್ರಿ ದಾಸೋಗ ಅಲ್ಲಿ ನೋಡ್ರಿಪ್ಪ ಏನ ಅಂದ ಇಟ್ಟಿದ ದಾಸೋಗ ಇಂದಿನವರೆಗೆ ನಡೆದ ಆವಾಗ ಹೌದು ಯಮಾತ್ಮರ ಮಾಡಿದ್ರು ಎಂದು ಅಳುವ ಆಗುದಿಲ್ಲಿದರಾಗ ಇವು ಅಳಗಾಲ ಮಾಡಿಕೊಳ್ಳು ಬ್ಯಾರೆ ಅದಾವು ಕಲಿಯುಗದಾಗ ಅವರು ಶರಣಬಸವೇಶ್ವರು ಆಗಿನ ಕಾಲದಲ್ಲಿ ಏನು ದಾಸೋಹ ಇಟ್ಟಾರಲ್ಲ ಇವತ್ತಿನ ಮಿತಿಗೆ 1,00,000 ಮಂದಿ ಬಂದ್ರು ಊಟ ಅಲ್ಲಿ ಇನ್ನ ಆಗ್ತೈತಿ ಅಲ್ಲಿ ಕಲಬುರಗಿ ಒಳಗೆ ಹೌದು ಹೌದು ಇದು ಸುಳ್ಳಲ್ಲ ನಾನು ಕಲಬುರಗಿಗೆ ವರ್ಷ ಕಾರ್ಯಕ್ರಮ ಮಾಡ್ತೀನಲ್ಲೇ ಇನ್ನುವರೆಗೆ ಆ ದಾಸೋಗ ಹಂಗೆ ಅದಲ್ಲಿ ಹೌದಲ್ರಿ ಅದಕ್ಕೆ ಹೇಳ್ತಾ ಅವರು ಮಹಾತ್ಮರ ಚರಣ್ಯ ಸನ್ನಿಧಾನದಲ್ಲಿ ಹಾಯ್ದವರು ಈ ಜನ್ಮವನ್ನು ಮೋಕ್ಷ ಆಗ್ತದಂತ ಹೌದು ಯಾಕಂದ್ರೆ ಅದಕ್ಕೆ ಹೇಳ್ತಾರೆ ಬಸವೇಶ್ವರು ಏನ್ ಪಾಪಿಯ ಧನವು ಪ್ರಾಯಚಿತ್ತ ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದೆ ಕೂಡಲ ಸಂಗಮ ದೇವ ಅಂತ ಪಾಪಿಯ ಧನ ಎಲ್ಲರೂ ಆಕ್ಸಿಡೆಂಟ್ ಆದಲ್ಲಿ ಅಲ್ಲಿ ಇಲ್ಲಿ ಸಲ್ತದ ಹೌದು ಹೌದು ಈ ಮತ್ತೊಬ್ಬರಿಗೆ ಪ್ರಸಾದ ಮಾಡ್ಲಾಕ ಅದು ಸಲ್ಲಂಗಿಲ್ಲ ಬಂದು ಮಹಾತ್ಮರ ಹಣವನ್ನು ಸಲ್ತದ ಬಂದು ಅಂತ ಹೇಳ್ತಾರೆ ಹೌದು ಅದಕ್ಕೆ ಇದ್ರವರು ಬೇಕಾದನ್ನ ಮಾಡಿ ಆದ್ರೆ ಆ ಶಿವ ಸಾಕ್ಷಾತ್ಕಾರ ಯಾರ್ಯಾರಿಗೆ ರಕ್ಷಣೆ ಮಾಡಬೇಕು ಮಾಡಿದಾನ ಯಾರ್ಯಾರ ಹಣೆ ಬಾರದಲ್ಲಿ ಏನೇನು ಕೊಡಬೇಕು ಕೊಟ್ಟಿದ್ದಾನ ಹೌದು ಒಬ್ಬರು ಮಾಡಿದ್ದು ಒಬ್ಬರಿಗೆ ಬಂದಿಲ್ಲ ಗೊಬ್ಬರ ಹಾಕ್ಲಾರೆ ಹೊಲ ಬೆಳೆದಿಲ್ಲ ಹೌದಲ್ರಿ ಒಬ್ಬರಿಗೆ ಕೊಟ್ಟಂತ ತಲೆ ಒಬ್ಬರಿಗೆ ಕೊಟ್ಟಿಲ್ಲವ
ಯಾಕ ತಿಳ್ಕೊ, ಒಬ್ಬರಿಗೆ ಒಂಥರ ಬೇರೆ, ಒಬ್ಬರಿಗೆ ಒಂಥರ ಬೇರೆ. ಹೌದು ಹೌದು. ಅದಕ್ಕೆ ಮುಂದೆ ಇವರು ಶರಣಬಸವೇಶ್ವರರು ದಾಸೋಹ ಇಟ್ಟು ಕೂಡಲೇ ಆಗಿನ ಕಾಲದಲ್ಲಿ ಬರಗಾಲ ಭಯಂಕರ, ಎಲ್ಲ ಜನಸಂಖ್ಯೆ ಊಟ ಮಾಡ್ಲಕತ್ತು, ಸ್ವಲ್ಪ ಜ್ವಾಳ ಕಡಿಮೆ ಬೀಳಕತ್ತು, ಜ್ವಾಳದ ನುಚ್ಚು ಮಾಡ್ತಿದ್ರು ಅವಾಗ. ಹೌದಲ್ರಿ. ಮುಂದೆ ಇವರು ಶರಣಬಸವೇಶ್ವರ ಒಂದು ಬೋರ್ಡ್ ಬರ್ಸಿದ್ರು, ಯಾರಿಗೆ ಮಕ್ಕಳಾಗಂಗಿಲ್ಲ ನೋಡು ಈ ಕಾರ್ಯಕ್ರಮ ಮಂತ್ರಿಸ್ಕೊಡ್ತೀನಿ, ಮಕ್ಕಳಾದ ಬಳಿಕ ₹1,001 ರೂಪಾಯಿ ದಾಸೋಹದಾಗ ಕೊಡಬೇಕು, ಅವ್ರು ಬಂದು ಪ್ರಸಾದ ಒಯ್ಯಿ ಅಂತೇಳಿ ಬೋರ್ಡ್ ಬರೆಸಿ ಬಾಗಿಲಿಗಿಡ್ರಿ ಮಟ್ಟಕ್ಕಂದು. ಹೌದು ಹೌದು. ಬೋರ್ಡ್ ಬರೆಸಿ ಬಾಗಿಲಿಗೆ ಇಟ್ಬಿಟ್ರು. ಯಾರಿಗೆ ಮಕ್ಕಳಾಗಿದ್ದಿಲ್ಲ ಎಲ್ಲ ಒತ್ಕೊಂಡು ಬಂದು ಮತ್ತೆ ಕಲಬುರಗಿ ಊರಿಗೆ. ಹೌದಲ್ರಿ. ಎಲ್ಲರದು ಹ್ಯಾಂಗ ಪ್ರಸಾದ ಈಗಿನವ್ರ ಕತ್ಲೆ ಪ್ರಸಾದ ಅಲ್ಲದು, ಹಂಗ್ರಿಪ್ಪ. ಈ ಈಗಿನವ್ರ ಪ್ರಸಾದ ಬೇರೆ. ಈಗಿನ ಹಂಗ್ರಿ ಮಾಸ್ತರ. ಇವು 10,000 ಮೊದಲು ತಗೊಂಡು ಪ್ರಸಾದ ಕೊಡ್ತಾವ ಹಿಂದ ವರ್ಷ. ಹೌದು ಹೌದು ಹೌದು. ಅವ್ರದ್ದು ಹಂಗಿದ್ದಿದ್ದಿಲ್ಲ. ಮೊದಲ ಪ್ರಸಾದ ತಗೋಬೇಕು, ಪ್ರಸಾದ ತಗೊಂಡು ಮಕ್ಕಳಾದ ಬಳಿಕ ಖುಷಿಗೆ ತಗೊಂಡು ಬಂದೆ 1,001 ಕೊಡ್ಬೇಕು ಮಠದಾಗ. ಹೌದು. ಅದನ್ನು ಮುತ್ತಾರಕಾಗಿಲ್ಲ, ಅಲ್ಲಿ ದಾಸೋಹ ಏನು ಊಟ ಮಾಡಿಸ್ತಾರಲ್ಲ ಅಲ್ಲಿ ಕೊಟ್ಟು ಹೋಗ್ಬಿಡುದು ಅವ್ರ ಅಂತ ಹಿಂಗಿತ್ತು. ಮುಂದೆ ಎಲ್ಲೆಲ್ಲೇನೋ ಜನ ಬಂದು ಮುಂದೆ ಸಂತಾನವನ್ನು ಪಡೆದುಕೊಂಡ್ರು. ಮುಂದೆ ಹಾವನೂರು ಗೌಡರಿಗೆ ಮಕ್ಕಳಿದ್ದಿದ್ದಿಲ್ಲ, ಗೌಡ್ತಿ ಯಾವ ಪ್ರಕಾರ ಬರ್ತಾರತ್ತ ಅವಶ್ಯ ಅಂತ